ಯೋಗ ಡೇ. ಹ್ಯಾಪಿ ಯೋಗ ಡೇ ಮ್ಯಾಮ್. ಎಲ್ಲರೂ ಯಾವ ಸ್ಕೂಲು? ಮಲ್ಲೇಶ್ವರಂ 13 ಕ್ರಾಸ್ ಮಲ್ಲೇಶ್ವರಂ. ನಿಮ್ಮ ಸ್ಕೂಲ್ ಬಗ್ಗೆ ಒಂದೆರಡು ಮಾತು. ನಿಮ್ಮ ಸ್ಕೂಲ್ ಬಗ್ಗೆ ಹೇಳಿ ಮ್ಯಾಮ್. ನಮ್ಮ ಸ್ಕೂಲಲ್ಲಿ ಡೈಲಿ ಬೆಳಿಗ್ಗೆ ಹೊತ್ತು ನಾಷ್ಟ ಕೊಡ್ತಾರೆ. G3S ಕಂಪ್ನಿಯಿಂದ ನಮಗೆ ಡೈಲಿ ನಾಷ್ಟ ಕೊಡ್ತಾರೆ. ಶನಿವಾರ ಬಿಟ್ಟು ಇನ್ನೆಲ್ಲ ಕೊಡ್ತಾರೆ. ಮತ್ತು ನಮ್ಮ ಸ್ಕೂಲ್ ಇದಂದರೆ ನಮ್ಮ ಸ್ಕೂಲ್ ಈಗ ಹೊಸದಾಗಿ ಸ್ಕೂಲ್ ಕಟ್ತಾ ಇದ್ದಾರೆ. ನಾವೇನಾದರೂ ಬೇಕು ಅಂದರೆ ನಾವು ಇಲ್ಲೇ ತೊಗೊಳ್ಬೋದು. ನಮಗೆ ಬುಕ್ಸಿಂದ ಹಿಡ್ದು ಶೂಸು, ID ಕಾರ್ಡು, ಯೂನಿಫಾರ್ಮ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಮತ್ತು ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೊಡ್ತಾರೆ. ನಾವು ಓದಲಿ ಅಂತ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ಮಿಲ್ಕ್ ಬರುತ್ತೆ, ಮಧ್ಯಾಹ್ನ ಹೊತ್ತು ಬಿಸಿ ಬಿಸಿ ಊಟ ಬರ್ತದೆ. ಮೊಟ್ಟೆ, ಬಾಳೆಹಣ್ಣು ಯಾರು ತಿಂತಾರೋ ಅವ್ರಿಗೆಲ್ಲ ಕೊಡ್ತಾರೆ. ನಮ್ಮ ಸ್ಕೂಲ್ ಚೆನ್ನಾಗಿದೆ. ಹೇಳಬೇಕು ಅಂದರೆ ನಮಗೇನು ಉಪಯೋಗ ಎಲ್ಲ ಇದರಿಂದನೇ ಆಗುತ್ತೆ. ಸ್ಕೂಲ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಷ್ಟೇ. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಸ್ಕೂಲಲ್ಲಿ ಬರೀ ತಿನ್ನೋದು ಉಣ್ಣೋದಕ್ಕಿಂತ ನಮ್ಮ ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗಿದೆ. ಎಜುಕೇಷನ್ ಅಂದರೆ ಇವಾಗ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಸ್ಕೂಲ್ ಚೆನ್ನಾಗಿರುತ್ತೆ, ಆದರೆ ಟೀಚರ್ಸ್ ಚೆನ್ನಾಗಿರಲ್ಲ. ಟೀಚರ್ಸ್ ಚೆನ್ನಾಗಿರಲ್ಲ ಅನ್ನೋದಕ್ಕೆ ಪಾಠ ಮಾಡೋಕ್ಕೆ ಯಾರೂ ಇರಲ್ಲ. ಆದರೆ ಸ್ಕೂಲ್ ಚೆನ್ನಾಗಿದ್ರೆ ಟೀಚರ್ಸ್ ಜಾಸ್ತಿ ಇರ್ತಾರೆ, ಮಕ್ಕಳಿರಲ್ಲ. ಆದರೆ ನಮ್ಮ ಸ್ಕೂಲಲ್ಲಿ ಎಲ್ಲ ಇದೆ. ಒಂದೊಂದು ಸಬ್ಜೆಕ್ಟಿಗೆ ಇಬ್ಬಿಬ್ರು ಟೀಚರ್ಸ್ ಇದ್ದಾರೆ. ಅಂದರೆ ಲೈಕ್ ಇವಾಗ ಮ್ಯಾಥ್ಸ್ ಅಂದರೆ ಮ್ಯಾಥ್ಸ್ ಟೀಚರ್ಗೆ ಇಬ್ಬರು ಅಂತ ಇರ್ತಾರೆ. ಸೈನ್ಸ್ ಅಂದರೆ ಬಯಾಲಜಿಗೊಬ್ಬರು, ಕೆಮಿಸ್ಟ್ರಿಗೊಬ್ಬರು, ಫಿಸಿಕ್ಸ್ಗೊಬ್ಬರು ಅಂತ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಸ್ಕೂಲಿಗೆ ಬಂದು ಸೇರ್ಕೊಳ್ಳಿ ಅಂತ ಕೇಳ್ಕೊತೀನಿ. ಊಟದಿಂದ ಹಿಡಿದು ನೀವು ಸಾಯಂಕಾಲ ಮನೆಗೆ 4 ಗಂಟೆ ಅಥವಾ 3:30 ಬಿಟ್ಟು ಹೋಗೋ ತನಕ ನಿಮ್ಮ ಜವಾಬ್ದಾರಿ ಇರುತ್ತೆ. ಆಬ್ಸೆಂಟ್ ಆದರೆ ಸ್ಕೂಲಲ್ಲಿ ಅಟೆಂಡೆನ್ಸ್ ಹಾಕ್ತಾರೆ. ಮತ್ತು ನಮ್ಮ ಸ್ಕೂಲಿಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಜನ ಮುಂದೆ ಬರ್ತಾರೆ. ಮತ್ತು 3S ಫೌಂಡೇಶನಿಂದ ಊಟನೂ ಕೊಡ್ತಾರೆ ನಮಗೆ. ಮಧ್ಯಾಹ್ನ ಇಸ್ಕಾನ್ ಟೆಂಪಲಿಂದ ಬಿಸಿ ಬಿಸಿ ಊಟ ಬರುತ್ತೆ. ಊಟ ಮಾತ್ರ ಏನಿರುತ್ತೆ ಅಂದರೆ ಸಾಕಾಗಿರುತ್ತೆ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಪ್ಲೀಸ್ ಎಲ್ಲರೂ ನಮ್ಮ ಸ್ಕೂಲಿಗೆ ಬಂದು ಸೇರ್ಕೊಳ್ಳಿ. ನಮ್ಮ ಸ್ಕೂಲಲ್ಲಿ ಇನ್ನೂ ಸ್ಪೆಷಲ್ ಆಗಿ ಅಂದರೆ ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ಮಾಡ್ತಾರೆ. ಯಾರ ಸ್ಕೂಲಲ್ಲೂ ಮಾಡಲ್ಲ. ಇಷ್ಟು ಜನ ಓಟ್ ಹಾಕ್ತಾರೆ ಅಂತ ಈ ಥರ ಮಿನಿಸ್ಟರ್ ಕೊಟ್ಟಿದ್ರೆ ಅವ್ರ ಕೆಲಸಗಳು ಕ್ಲೀನಾಗಿ ನಿರ್ವಹಿಸೋದೇ ನಮ್ಮ ಇದರಲ್ಲಿ ಇರುತ್ತೆ ಎಲೆಕ್ಷನಲ್ಲಿ. ಫಸ್ಟ್ ಆಫ್ ಆಲ್ ಏನು ಅಂದರೆ ನಮ್ಮ ಸ್ಕೂಲು ಡಿಸಿಪ್ಲಿನ್ ಆಗಿರುತ್ತೆ. ಎಲ್ಲೇ ಹೋದ್ರು ಲೈನಾಗಿ ಬರುತ್ತೆ. ಎಲ್ಲೇ ಏನೇ ಇದ್ದರೂ ಜಾಸ್ತಿ ಮಾತಾಡಲ್ಲ, ಏನೂ ಮಾಡಲ್ಲ, ಕಿರ್ಚಲ್ಲ, ಏನೂ ಇಲ್ಲ. ಇನ್ನೊಂದು ಏನು ಅಂದರೆ ಅವಳು ಇವಾಗ ಹೇಳಿದ್ಲು ಅದೇ ಥರ ಎಲೆಕ್ಷನ್ನು ಅಂತ. ಎಲೆಕ್ಷನಲ್ಲಿ ಗೆದ್ದಿರೋರು ಅಷ್ಟೇ, ಮಿನಿಸ್ಟರ್ಸು ಅಷ್ಟೇ, ಅವ್ರ ಕರ್ತವ್ಯ ಏನೇನಿದೆಯೋ ಆ ಕರ್ತವ್ಯ ಎಲ್ಲ ನೀಟಾಗೆ ನಿಭಾಯಿಸ್ತಾ ಇದ್ದಾರೆ. ಟೀಚರ್ಸು ಅಷ್ಟೇ, ಎಲ್ಲ ಏನೇನಿದೆಯೋ ಯಾರಿಗೆ ಏನು ಪ್ರಾಬ್ಲಮ್ ಇದೆಯೋ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟೀಚರ್ಸು ಅಷ್ಟೇ. ಅದೇ ಥರ ಎಲ್ಲರಿಗೂ ಹೇಳೋ ಥರ ಏನು ಅಂದರೆ ಪ್ರೈವೇಟ್ ಸ್ಕೂಲ್ಗಿಂತ ಈ ಗೌರ್ಮೆಂಟ್ ಸ್ಕೂಲೇ ಎಷ್ಟೋ ಬೆಸ್ಟು. ತಿರ್ಗಾ ನಮಗೆ ಗ್ರೌಂಡ್ ಅಂತ ಮಾಡಿದ್ದಾರೆ. ಗಾರ್ಡನಲ್ಲಿ ಗ್ರಾಸಸ್ ಎಲ್ಲ ಬೆಳೆಸಿದ್ದಾರೆ. ಪ್ರೈವೇಟ್ ಸ್ಕೂಲಲ್ಲಿ ಯಾವುದು ಆ ಥರ ಸ್ಕೂಲ್ ಅಲ್ಲೂ ಇರಲ್ಲ. ಅದಕ್ಕೋಸ್ಕರ KPS ಮಲ್ಲೇಶ್ವರಂ 13 ಕ್ರಾಸಿಗೆ ಸೇರಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಗ್ರೌಂಡು 2 lakhs ಆಗಿದೆ ಖರ್ಚು ಮಾಡಿರೋದು ನಮ್ಮ ಸರ್. ಅಂದರೆ ಲೈಕ್ ಫೌಂಡೇಶನ್ ಕಡೆಯಿಂದ ಮಾಡಿರೋದು. ಗ್ರಾಸು ಏನು ಚೆನ್ನಾಗಿದೆ ಅಂದರೆ ಯಾವ ಪ್ರೈವೇಟ್ ಸ್ಕೂಲಲ್ಲೂ ಚೆನ್ನಾಗಿರಲ್ಲ, ಆ ಥರ ಚೆನ್ನಾಗಿದೆ. ಫೌಂಡೇಶನ್ MLA ಸರ್, ಸಾರಿ, ಅಶ್ವಥ್ ನಾರಾಯಣ್ ಸರ್ ನಮಗೆ ಮಾಡಿಸ್ಕೊಟ್ಟಿರೋದು. ಮತ್ತು ನಮ್ಮ ಸ್ಕೂಲು ಅಷ್ಟೇ ಜಪಾನೀಸ್ ಹೈಸ್ಕೂಲ್ ಇದ್ದಂಗಿದೆ. ಲೈಕ್ ಬೇರೆ ಕಂಟ್ರಿಯಿಂದ ಏನೇ ಭೂಕಂಪ ಆದರೂ ನೀವು ಎಲ್ಲೇ ಹೋಗೋದು ಬಂದು ನಮ್ಮ ಸ್ಕೂಲಿಗೆ ಸೇರ್ಕೊಳ್ಳಿ, ಪಕ್ಕ ನೀವು ಬದುಕೊಂತೀರಾ. ಮತ್ತು ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಯಾವುದೇ ಭೂಕಂಪ ಏನೇ ಬಂದರೂ ನಮ್ಮ ಸ್ಕೂಲ್ ಮಾತ್ರ ಬಿದ್ದೋಗಲ್ಲ, ಅಷ್ಟು ಚೆನ್ನಾಗಿದೆ ನಮ್ಮ ಸ್ಕೂಲು. ಯಾರಾದರೂ ನಮ್ಮ ಸ್ಕೂಲಿಗೆ ಬಂದು ಸೇರ್ಕೊಂಡಂಗಿದ್ರೆ ಪ್ಲೀಸ್ ದಯವಿಟ್ಟು ಬಂದು ಸೇರ್ಕೊಳ್ಳಿ. ಥ್ಯಾಂಕ್ ಯು. ಹೆಂಗೆ ಫ್ಯೂಚರಲ್ಲಿ ಹೆಲ್ಪ್ ಮಾಡ್ಬೇಕಂತಿದ್ದೀರಾ? ಈಗ ಎಷ್ಟೋ ಫ್ಯೂಚರಲ್ಲಿ ಎಷ್ಟೋ ಡಿಫಿಕಲ್ಟ್ಸ್ ಬರುತ್ತೆ. ಅಪ್ಪ ಅಮ್ಮ ಜೊತೆ ನಿಲ್ಬೇಕು. ಈಗ ಎಷ್ಟೋ ಕಷ್ಟಪಟ್ಟು ನಮ್ಮನ್ನು ಓದಿಸ್ತಾರೆ, ಹೌದಲ್ಲ? ಅವ್ರ ಜೊತೆ ಯಾವ ಥರ ನಿಲ್ಬೇಕು, ಹೆಂಗೆ? ಆ್ಯಕ್ಚುಲಾಗಿ ನಮ್ಮಪ್ಪ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಪ್ಪ ರೋಡ್ ಸೈಡು ಕಬಾಬ್ ಎಗ್ರೆಸ್ ಅಂಗಡಿ ಹಾಕ್ಕೊಂಡಿರೋದು. ಅವ್ರು ಚಿಕ್ಕ ವಯಸ್ಸಿಂದನೂ ಓದಿಲ್ಲ. ಮಮ್ಮಿ ಓದಿದ್ದಾರೆ, 10th ಲಾಸ್ಟ್ ಮಾಡಿದ್ದಾರೆ. ಮಮ್ಮಿ ಮನೇಲೆಲ್ಲ ವರ್ಕ್ ಮಾಡಿಕೊಂಡು ಅಪ್ಪಂಗೆ ಹೆಲ್ಪ್ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಮುಂದೆ ಹೆಲ್ಪ್ ಮಾಡಬೇಕಂದ್ರೆ ಆ್ಯಕ್ಚುಲಾಗಿ ಒಬ್ಬೊಬ್ರಿಗೆ ಹೇಳ್ತೀನಿ, ಇವಾಗ ಒಬ್ಬೊಬ್ಬರು ಅಪ್ಪ ಅಮ್ಮನ ಸಾಕೋಣಕ್ಕಾಗಲ್ಲ, ಮದುವೆ ಆಗಿದ ತಕ್ಷಣ ಹೋಗಿ ಆಶ್ರಮಕ್ಕೆ ಬಿಡೋದು. ಪ್ಲೀಸ್ ಯಾರೂ ದಯವಿಟ್ಟು ಆ ಥರ ಮಾಡಬೇಡಿ. ಅಪ್ಪ ಅಮ್ಮ ನಿಮ್ಮ 9 ತಿಂಗಳು ಒತ್ತಿ ಸಾಕಿರ್ತಾರೆ. ನೀವು ಅವ್ರಿಗೆ ಗೊತ್ತಾಗಿರುತ್ತೆ ಆ ಕಷ್ಟ ಏನು ಅಂತ. ಆದರೆ ನೀವು ದೊಡ್ಡವರಾಗಿದ ತಕ್ಷಣ ಮದುವೆ ಆಗಿದ ತಕ್ಷಣ ಹೋಗಿ ಹಾಸ್ಟ್ಲು ಬಿಡೋದು ನಿಜವಾಗ್ಲೂ ಸರಿಯಲ್ಲ. ನಿಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕಂದ್ರೆ ದೇವರು ಅಲ್ಲ, ದೇವ್ರಕ್ಕಿಂತ ಜಾಸ್ತಿ ಆ ಥರ ಇರುತ್ತೆ ಅಪ್ಪ ಅಮ್ಮ. ಅಮ್ಮನೂ ಅಷ್ಟೇ 9 ತಿಂಗಳು ಎತ್ತಿ ಹೊತ್ತಿ ಸಾಕಿರ್ತಾರೆ ನಮ್ಮನ್ನ. ಯಾರು ಪ್ಲೀಸ್ ಅಪ್ಪ ಅಮ್ಮನ ಬಿಟ್ಟು ಸಪ್ರೇಟ್ ಇರಬೇಡಿ. ಎಲ್ಲರೂ ಅಪ್ಪ ಅಮ್ಮನ ಜೊತೆ ಇರಿ. ಇವತ್ತು ಇನ್ನೊಂದು ಸ್ಪೆಷಲ್ ಏನು ಅಂದರೆ ಇಂಟರ್ನ್ಯಾಷನಲ್ ಡೇ ದಿನ. ಇವತ್ತು ಫಾದರ್ಸ್ ಡೇನೂ ಇದೆ. ಅದಕ್ಕೋಸ್ಕರ ಏನು ಅಂತ ಅಂದರೆ
ಇವಳು ಹೇಳ್ದಂಗೆ ಅದೇ ಅಪ್ಪ ಅಮ್ಮನ್ನ ನಾವೆಷ್ಟು ನಮ್ಮನ್ನೆಷ್ಟು ಅವ್ರ ಕಷ್ಟ ಇದ್ರೂ ಅವ್ರು ಒಂದು ಹೊತ್ತು ಊಟ ಮಾಡಿಲ್ಲ ಅಂದ್ರೂ ನಮಗೆ ಕೊಡ್ತಾರೆ ಊಟನ, ಮಕ್ಕಳು ಚೆನ್ನಾಗಿರಲಿ, ಮಕ್ಕಳು ಬೆಳೀಲಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವಳು ಹೇಳ್ದಂಗೆ ಇವಾಗ ಹೇಳಿದ್ರಲ್ಲ ಆಶ್ರಮಕ್ಕೆ ಬಿಡೋದು ಅದೆಲ್ಲ ಸರಿ ಇಲ್ಲ ಅಂತ, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ಅದಕ್ಕೋಸ್ಕರ ಯಾರೂ ಬಿಡೋಕ್ಕೆ ಹೋಗಬೇಡಿ. ತಿರ್ಗಾ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಏನೇನು ಆಗಬೇಕಂತ ನಿಮ್ಗೆ ಆಸೆ? ಈ ಫ್ಯೂಚರಲ್ಲಿ ಏನಾಗಬೇಕಂತ ಆಸೆ ಹೋಗೋದ್ಮೇಲೆ? ನನ್ನ ಫ್ಯೂಚರಲ್ಲಿ ನನ್ನ ಡ್ರೀಮ್ ಏನಂದರೆ ನಾನು ಆ್ಯಕ್ಟರ್ ಆಗಬೇಕು ಅಂತ ನಮ್ಮ ಅಜ್ಜಿ ಕನಸು ಮತ್ತು ನಮ್ಮ ಮನೇಲಿರೋರ ಕನಸು. ಆಮೇಲೆ ನಂದು ಡ್ರೀಮ್ ಕೂಡ ನಾನು ಆ್ಯಕ್ಟರ್ ಆಗಬೇಕು ಅಂತ. ಆ್ಯಕ್ಟರ್ ಆಗಬೇಕು ಅಂದರೆ ಯೋಗನೇ ಇಂಪಾರ್ಟೆಂಟ್ ಆ್ಯಕ್ಚುಲಾಗಿ. ಬಾಡಿ ಫಿಟ್ನೆಸ್ಸಿಂದ ಹಿಡಿದು ನಾವು ಟಿ ವಿಯಲ್ಲಿ ಚೆನ್ನಾಗಿ ಕಾಣಬೇಕಂದ್ರೆ ಬೆಳಗ್ಗೆ ಎದ್ದು ಯೋಗ ಮಾಡಿಬಿಟ್ಟು ಸಾಯಂಕಾಲ ಶೂಟಿಂಗ್ ಇದ್ವಿ ಅಥವಾ ಬೆಳಗ್ಗೆ ಶೂಟಿಂಗಲ್ಲಿ ಹೋದರೆ ಬಾಡಿ ಫಿಟ್ನೆಸ್ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದು ಆ್ಯಕ್ಟರ್ಸ್ಗೂ ಇಂಪಾರ್ಟೆಂಟ್ ಅನಿಸುತ್ತೆ ಯೋಗ. ಸೊ ಅದಕ್ಕೆ ಎಲ್ಲರೂ ಯೋಗ ಮಾಡಬೇಕು. ಅದೇ ಇವಾಗ ನಮ್ಮ ಪಪ್ಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಏನು ಕಷ್ಟಪಡ್ದಂಗೆ ಹ್ಯಾಪಿ ಫಾದರ್ಸ್ ಡೇ. ಐ ಲವ್ ಯು ಪಾ. ನಮ್ಮಪ್ಪಂಗೂ ನಾನು ಹೇಳ್ಬೇಕಂದ್ರೆ ಹ್ಯಾಪಿ ಫಾದರ್ಸ್ ಡೇ. ಅಪ್ಪಂಗೆ ವಿಶ್ ಮಾಡಿಲ್ಲ, ಅಪ್ಪ ಮಲ್ಕೊಂಡಿದ್ರು ಟಯರ್ಡ್ ಆಗಿರೋದಕ್ಕೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ದೀನಿ. ಅಪ್ಪಂಗೆ ಮನ್ಸಿಗೆ ತಟ್ಟಿರುತ್ತೆ ಅನ್ಕೋತೀನಿ. ವೈ ಬಿಕಾಸ್ ಅಪ್ಪ ನಂಗೆ ಸಿಗಲ್ಲ. ಇವಾಗ ಬೆಳಗ್ಗೆ ನೈಟ್ ಸಾಯಂಕಾಲ ಬಂದು ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ನಾನು ಸ್ಕೂಲಿಂದ ಬರೋಷ್ಟೊತ್ತಿಗೆ ಅಂಗಡಿ ಹಾಕ್ಬಿಟ್ಟಿರ್ತಾರೆ. ಅವ್ರ ಮಕ್ಕ ನೋಡೋಕೆ ಅಷ್ಟೇ ಆಗುತ್ತೆ. ಮತ್ತು ಯಾವಾಗಾದ್ರೂ ರಜಾ ಹಾಕಿದ್ರೆ ಅಷ್ಟೇ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಮತ್ತು ಯಾರಪ್ಪ ಹೆಂಗೋ ಗೊತ್ತಿಲ್ಲ, ಬಟ್ ನಮ್ಮಪ್ಪ ಇಸ್ ದ ವರ್ಲ್ಡ್ ಬೆಸ್ಟ್ ಪಪ್ಪ, ಅಂದರೆ ಮೈ ಹೀರೋ ಅಷ್ಟೇ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಅಪ್ಪ ಅಂದರೆ ಅಮ್ಮ ಅಪ್ಪ ಅಂದರೆ ನಾವು ಏನಾದರೂ ತಪ್ಪು ಮಾಡಿದರೆ ಫ್ರೆಂಡ್ಸ್ ಎಲ್ಲ 2 ದಿನ 3 ದಿನ ಮಾತಾಡಲ್ಲ, ಇಗ್ನೋರ್ ಮಾಡ್ತಾರೆ. ಆದರೆ ಅಪ್ಪಗೇನಾದರೂ ನಾವೇನಾದರೂ ನೋವು ಕೊಟ್ಟರೆ ಅವರು ಏನು ಒಂದಿನ ಬೈತಾರೆ ಅಷ್ಟೇ. ಆದರೆ ವಾಪಸ್ಸು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಏನಿಲ್ಲ ಬಿಡು, ಆಯಿತು ಬಿಡು, ಹೋಗಲಿ ಅಂತ ಇದು ಮಾಡ್ತಾರೆ. ಫಾದರ್ ಈಸ್ ದ ಬೆಸ್ಟ್ ಇನ್ ಮೈ ಲೈಫು. ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ಅಪ್ಪ ಎಲ್ಲರ ಅಪ್ಪನೂ ಚೆನ್ನಾಗಿದ್ದಾರೆ, ಬಟ್ ಎಲ್ಲರಿಗೂ ಅಪ್ಪ ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ. ಬಟ್ ನನ್ನ ಅಪ್ಪ ಅಂದರೆ ತುಂಬ ಹೀ ಈಸ್ ಮೈ ಹೀರೋ, ಹೀ ಈಸ್ ಮೈ ಲೈಫ್. ಏನಾದರೂ ಆಗಲಿ ನಾನು ಯಾರಿಗಾದರೂ ಬಿಟ್ಟೋಗ್ತೀನಿ, ಆದರೆ ನಮ್ಮ ಅಪ್ಪಗೆ ಮಾತ್ರ ಬಿಡಲ್ಲ ನಾನು. ಫಸ್ಟ್ ಹೇಳಬೇಕು ಅಂದರೆ ಹ್ಯಾಪಿ ಫಾದರ್ಸ್ ಡೇ ಪಾಪ. ನಮ್ಮ ಡ್ಯಾಡಿ ಬಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಈಗ ಇಲ್ಲೇ ಮಲ್ಲೇಶ್ವರಂ BS ಸ್ಕೂಲ್ ಎದುರುಗಡೆ ಇರ್ತಾರೆ. ಈಗ ನಾನೇನಾದರೂ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿಗೆ ಹೋದರೆ ಏನು ತಿಂದೆ ಅಂತ ಕೇಳ್ತಾರೆ. ಏನಾದರೂ ತಿಂದಿಲ್ಲ ಅಂದರೆ ತಿಂಡಿ ಕೊಡಿಸ್ತಾರೆ. ನಮ್ಮ ಡ್ಯಾಡಿ ನನಗೆ ತುಂಬ ಕೇರ್ ಮಾಡ್ತಾರೆ. ನಮಗೇನಾದರೂ ಬೇಕು ಅಂದರೆ ಅವರೇ ಎಲ್ಲ ಇಸ್ಕೊಡ್ತಾರೆ. ನನಗೆ ಓದೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಡೈಲಿ ಬೆಳಗ್ಗೆ ಸಂಜೆ ಏನು ಬೇಕು, ಬುಕ್ಸ್ ಬೇಕಾ, ಪೆನ್ ಬೇಕಾ ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಅಷ್ಟೊಂದು ಇಷ್ಟಪಡೋದಂದರೆ ನಮ್ಮ ಡ್ಯಾಡಿ. ನಾನು ಎಕ್ಸಾಂಪಲ್ ಬಂದರೆ ನಾನು ಎಲ್ಲೂ ಬಿಟ್ಟೋಗೋಕ್ಕೆ ಇಷ್ಟ ಇರಲ್ಲ. ನಾನೀಗ ಸ್ಕೂಲಿಂದ ಟ್ರಿಪ್ಪು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 1 ಡೇಸ್ 2 ಡೇಸ್ ಅಂದರೆ ನಾನು ಬಿಟ್ಟಿರೋಕ್ಕೆ ಮನಸ್ಸು ಬರೋಲ್ಲ. ಆದರೆ ಅವ್ರಿಗೆ ಸ್ವಲ್ಪ ಕಷ್ಟ ಇರೋದ್ರಿಂದ ಇದನ್ನು ಮಾಡೋಕ್ಕಾಗಲ್ಲ. ಹ್ಯಾಪಿ ಫಾದರ್ಸ್ ಡೇ. ಲವ್ ಯು ಪಪ್ಪ. ಹಾಯ್ ಪಪ್ಪ, ಹ್ಯಾಪಿ ಫಾದರ್ಸ್ ಡೇ. ನಂಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ, ಬಟ್ ಅಷ್ಟೇ ಭಯ ನಮ್ಮಪ್ಪ ಕಂಡ್ರೆ. ಬೆಂಗಳೂರಲ್ಲಿ ಇರ್ತೀವಿ ಅಷ್ಟೇ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಹಾಯ್, ನಿನ್ನ ಹೆಸರಪ್ಪಿ? ದೀಕ್ಷಾ, ಎಷ್ಟೇ ಕ್ಲಾಸು? 8th B, ಏನಾಗಬೇಕಂತ ಫ್ಯೂಚರ್? ಸೋಲ್ಜರ್. ಓ ಸೂಪರ್, ವೆರಿ ನೈಸ್. ಸೊ ಫ್ಯೂಚರ್ ಸೋಲ್ಜರ್ ಅವರ ಒಂದು ಯೋಗ ಡೇ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಇವಾಗ ನಮ್ಗೆ ಹುಷಾರಿರಲ್ಲ, ಹುಷಾರಿಲ್ದಾಗ ನಾವು ಯೋಗ ಮಾಡಿದ್ರೆ ಹುಷಾರಾಗೂ ಇರ್ತೀವಿ. ಅವಾಗ ನಾವು ಜಾಸ್ತಿ ಯೋಗ ಮಾಡಿದಾಗ ನಮ್ಗೆ ಓದೋಕ್ಕೂ ಹೆಲ್ಪ್ ಆಗುತ್ತೆ. ಅವಾಗ ನಮ್ಮ ಬಾಡಿ ಎಲ್ಲ ರಿಲೀಸ್ ಆಗುತ್ತೆ. ಧ್ಯಾನ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಲ್ಜರ್ ಆಗಬೇಕಂದ್ರೆ ಹೆಂಗೆ ಡ್ರೀಮ್ ನಿಮಗೆ? ಏನು ಮೋಟಿವೇಶನ್? ಮ್ಯಾಮ್ ಅವ್ರು ಎಷ್ಟು ಕಷ್ಟಪಡ್ತಾರೆ, ನಮಗೂ ಅದೇ ಅನಿಸುತ್ತೆ, ನಾವು ಆಗಬೇಕು ಅಂತ. ಅದೊಂದು ಮೋಟಿವೇಶನ್. ನೀವು ದೇಶನ ಕಾಪಾಡಬೇಕು ಅಂತ. ಎಸ್ ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್. ನಿನ್ನ ಹೆಸರಪ್ಪಿ? ಮ್ಯಾಮ್ ನನ್ನ ಹೆಸರು ಅಮೃತ ಅಂತ. ನಾನು 8th B ಅಲ್ಲಿ ಓದ್ತಾ ಇದ್ದೀನಿ. KPS 13th ಕ್ಲಾಸ್ ಮಲ್ಲೇಶ್ವರಮಿಂದ ಬಂದಿದ್ದೀವಿ. ನಾನು IPS ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಯೋಗ ಡೇಗೆ ಬಂದಾಗ ನಾವು ಫಸ್ಟ್ ಟೈಮ್ ಬಂದಿದ್ದೆ. ನಾನು ಯಾವತ್ತೂ ಯೋಗನೇ ಮಾಡಿರಲಿಲ್ಲ. ನಾವು ಯೋಗ ಮಾಡೋದ್ರಿಂದ ನಮ್ಮ ಬಾಡಿಗೆ ಎಕ್ಸಸೈಸ್ ಸಿಗುತ್ತೆ. ಮತ್ತು ನಮಗೇನಾದರೂ ಹುಷಾರಿಲ್ಲ ಅಂದರೆ ಸ್ವಲ್ಪ ಆರಾಮಾಗಿರ್ಬೋದು ಮತ್ತು ಮೈಂಡ್ ಫ್ರೆಶ್ ಕೂಡ ಆಗುತ್ತೆ.
ಸರ್ IPS ಅಲ್ಲ IPS ಆಗಬೇಕು ಅಂತ ಏನಕ್ಕೆ ಯಾವ ಮೋಟಿವೇಶನು? ಮ್ಯಾಮ್ ಹಂಗಂದ್ರೆ ಮೋಟಿವೇಶನ್ ಅಂದರೆ ಏನೂ ಇಲ್ಲ. ಕೆಲವ್ರು ಕೆಲಸ ಮಾಡಲ್ಲ, ಕೆಲಸ ಮಾಡ್ತಾರೆ, ಈ ಥರ ಒಂದೊಂದು ವರ್ಕ್ ಇರಲ್ಲ, ಮತ್ತು ಕಳ್ಳರು ಜಾಸ್ತಿ ಇದ್ದರೆ ಆ ಥರ ಹಿಡಿಬೋದು ಅಂತ ಸ್ವಲ್ಪ ಇದನ್ನ ಮಾಡೋಕ್ಕೆ. ಹಂಗಂದ್ರೆ ಫ್ಯೂಚರಲ್ಲಿ ಕಳ್ಳರು ಕಟ್ಟ ನಮ್ಗಿರಲ್ಲ. ಹಾಂ ಮ್ಯಾಮ್. ಫುಲ್ ಗುಡ್ ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಒಂದು ನಿಮಿಷ ಬೇಡ ಅದು ಬೇಡ, ಅಲ್ಲಿ ಬೇಡ. ಹಾಯ್ ಹಾಯ್ ಮ್ಯಾಮ್. ಅಪ್ಪಿ ನಿನ್ನ ಹೆಸರು? ನನ್ನ ಹೆಸರು ಸಲ್ಮಾ. ನಾನು KPS 13 ಕ್ಲಾಸ್ ಮಲ್ಲೇಶ್ವರಮಲ್ಲಿ ಓದ್ತಿದ್ದೇನೆ. 9th ಸ್ಟ್ಯಾಂಡರ್ಡ್ ನಾನು. ಯೋಗ ಹೆಂಗೆ ಹೆಲ್ಪ್ ಮಾಡ್ತಿದೆ ಅಪ್ಪಿ ನೀನು ಎಜುಕೇಷನ್ಗೆಲ್ಲ? ಹೆಂಗೆ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಏನು? ಯೋಗ ಒಂಥರ ತುಂಬ ಹೆಲ್ತಿ ಆಗಿರೋದು, ಮತ್ತು ನಮ್ಮದೆಲ್ಲ ಮೆಮರಿ ಪವರ್ ಇರುತ್ತೆ. ಆದರೆ ಸಾಯೋ ತನಕ ನಮ್ಮದು ಯೋಗ ಎಲ್ಲ ಹೆಲ್ಪ್ ಆಗುತ್ತೆ. ಈಗೇನಾದರೂ ನಾವು ಅಂದರೆ ಈಗ ಮುದುವೆಯರಾಗೋರು ಅಥವಾ ಏಜ್ ಬಂದಾಗ, ಮುದುಕರಾಗದೆ ಏಜ್ ಬಂದಾಗೆಲ್ಲ ನಮ್ಮ ವಯಸ್ಸಿನ್ನೂ ಹೆಚ್ಚದಾಗಿರುತ್ತೆ. ಅಂದರೆ ಬೇಗ ಸಾಯಲ್ಲ ನಾವು ಯೋಗದಿಂದನೇ. ಅಂದರೆ ಯೋಗ ಹೆಲ್ಪ್ ಆಗುತ್ತೆ ನಮಗೆ. ಏಜ್ ಏನಾದರೂ ಬಂದರೆ ನಮ್ಮದು ಸಹಾಯ ಮಾಡುತ್ತೆ ಅದು. ಈಗ ನಾವು ಯೋಗ ಏನಾದರೂ ಮಾಡಲಿಲ್ಲ ಈಗ ಅಂದರೆ ನಾವು ಯಾವಾಗ ಏಜ್ ಆಗ್ತೀವಲ್ವ ಅವಾಗ ನಮಗೇನು ಎಲ್ಲ ನೋವು ಬರುತ್ತೆ. ಈಗ ಏನಾದರೂ ಯೋಗ ಮಾಡ್ತಾ ಹೋದರೆ ನಮ್ಮದು ಏಜಲ್ಲಿ ತುಂಬ ಹೆಲ್ತಿಯಾಗಿರ್ತೀವಿ, ವೆಲ್ತಾಗಿರ್ತೀವಿ. ಏನು ಗೋಲ್ ಅಪ್ಪಿ? ನಂದು ಫಸ್ಟು ಕ್ರಿಕೆಟರ್ ಆಗಬೇಕಂತ ಗೋಲ್ ಇತ್ತು. ಬಟ್ ಟ್ರೈ ಮಾಡ್ತಿದ್ದೀನಿ, ಸರ್ಗೆಲ್ಲ ಹೇಳ್ತಿದ್ದೀನಿ, ಅವ್ರು ಟ್ರೈ ಮಾಡ್ತಾರೆ ಅಂತಿದ್ದಾರೆ. ಆದರೆ ಇನ್ನೂ ಒಂದು ಎಜುಕೇಷನಲ್ಲಿ CEO ಆಗಬೇಕಂತ ಇದು ಇದೆ, ಏಮ್ ಇದೆ. ಥ್ಯಾಂಕ್ ಯು. ವೆಲ್ಕಮ್.